ನಮಸ್ಕಾರ. ಈಜಲು ನೀರಿಗಿಳಿಯೋ ಮುನ್ನ ಎಚ್ಚರ. ಕಣ್ಣಿಗೆ ಕಾಣಿಸದ ಪುಟ್ಟ ಜೀವಿಯೊಂದು ಮೂಗಿನ ಮೂಲಕ ದೇಹ ಸೇರಿ ನೇರವಾಗಿ ಮನುಷ್ಯನ ಮೆದುಳನ್ನೇ ತಿನ್ನೋದಕ್ಕೆ ಶುರು ಮಾಡುತ್ತೆ ಅಂದರೆ ನಂಬ್ತೀರಾ? ಹೌದು, ಇಂತಹದ್ದೇ ಒಂದು ಬೆಚ್ಚಿ ಬೀಳಿಸೋ ಘಟನೆ ಕೇರಳದ ಕೋಯಿಕೋಡ್ನಲ್ಲಿ ನಡೆದಿದ್ದು. 9 ವರ್ಷದ ಬಾಲಕನೋರ್ವ ಮೆದುಳು ತಿನ್ನುವ ಅಮೀಬಾ ಎಂಬ ಅಪರೂಪದ ಸೋಂಕಿಗೆ ತುತ್ತಾಗಿದ್ದಾನೆ. ಕೊಟ್ಟೂರು ಮೂಲದ ಈ ಬಾಲಕ 3 ದಿನಗಳ ಹಿಂದೆ ಗೆಳೆಯರ ಜೊತೆ ಕಾಲುವೆಯಲ್ಲಿ ಆಟ ಆಡ್ತಾ ಸ್ನಾನ ಮಾಡಿದ್ದ. ಆದರೆ ಆ ಆಟವೇ ಆತನಿಗೆ ಇಷ್ಟೊಂದು ದೊಡ್ಡ ಕಂಟಕ ತರುತ್ತೆ ಅಂತ ಯಾರೂ ಊಹಿಸಿರಲಿಲ್ಲ. ಸ್ನಾನ ಮುಗಿಸಿ ಮನೆಗೆ ಬಂದ ಕೆಲವು ದಿನಗಳಲ್ಲೇ ಬಾಲಕನಿಗೆ ಅತಿಯಾದ ತಲೆನೋವು ಮತ್ತು ಎಷ್ಟೇ ಔಷಧಿ ಕೊಟ್ಟರೂ ಕಮ್ಮಿಯಾಗದ ತೀವ್ರ ಜ್ವರ ಕಾಣಿಸಿಕೊಂಡಿದೆ. ಗಾಬರಿಗೊಂಡ ಪೋಷಕರು ಕೋಯಿಕೋಡ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ದಾಖಲಿಸಿ ಪರೀಕ್ಷೆ ಮಾಡಿದಾಗ ವೈದ್ಯರೇ ಆಘಾತಕ್ಕೊಳಗಾಗಿದ್ದಾರೆ. ಬಾಲಕನಿಗೆ ಮಾರಣಾಂತಿಕ ಅಮೀಬಿಕ್ ಎನ್ಸೆಫಾಲಿಟಿಸ್ ಕಾಯಿಲೆ ಇರುವಂಥದ್ದು ಖಚಿತವಾಗಿದೆ. ಸದ್ಯಕ್ಕೆ ಮಗುವಿನ ಆರೋಗ್ಯ ಸ್ಥಿತಿ ಸಮಾಧಾನಕರವಾಗಿದೆ ಅಂತ ವೈದ್ಯರು ತಿಳಿಸಿದ್ರು. ಈ ರೋಗ ಹರಡಿದ ಮೂಲ ಪತ್ತೆ ಹಚ್ಚುವುದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ವೀಕ್ಷಕರೇ, ಇದಕ್ಕೋಸ್ಕರ ಆರೋಗ್ಯ ಇಲಾಖೆ ಬಾಲಕ ಸ್ನಾನ ಮಾಡಿದ್ದ ಕಕ್ಕೋಡಿ ಕಾಲುವೆಯ ನೀರಿನ ಮಾದರಿಯನ್ನ ತನಿಖೆಗೆ ಕಳುಹಿಸಲಾಗಿದೆ. ವೈಜ್ಞಾನಿಕವಾಗಿ ನೆಗ್ಲೇರಿಯಾ ಫೌಲೆರಿ ಅನ್ನುವಂಥ ಈ ಅಪಾಯಕಾರಿ ಅಮೀಬಾ ಸಾಮಾನ್ಯವಾಗಿ ಬೆಚ್ಚಗಿನ ಹಳ್ಳ, ಕೆರೆ, ನದಿ ಮತ್ತು ಕಲುಷಿತಗೊಂಡಂತಹ ಸಿಹಿ ನೀರಿನ ಮೂಲಗಳಲ್ಲಿ ಅವಿತು ಕುಳಿತಿರುತ್ತೆ. ಜನರು ಇಂತಹ ಕೊಳಕು ನೀರಿನಲ್ಲಿ ಈಜಾಡುವಾಗ ಅಥವಾ ಮುಳುಗೇಳುವಾಗ ಈ ಸೂಕ್ಷ್ಮಾಣುಜೀವಿ ಮೂಗಿನ ಹೊಳ್ಳೆಗಳ ಮೂಲಕ ಸುಲಭವಾಗಿ ಮನುಷ್ಯನ ದೇಹವನ್ನು ಪ್ರವೇಶ ಮಾಡುತ್ತೆ. ಅಲ್ಲಿಂದ ನೇರವಾಗಿ ಮೆದುಳಿಗೆ ಲಗ್ಗೆ ಇಡುವ ಈ ಜೀವಕೋಶ ಮೆದುಳಿನ ಅಂಗಾಂಶಗಳನ್ನು ನಾಶಪಡಿಸಲು ಶುರು ಮಾಡುವುದರಿಂದಲೇ ಇದಕ್ಕೆ ಮೆದುಳು ತಿನ್ನುವ ಅಮೀಬಾ ಎಂಬ ಹೆಸರು ಬಂದಿದೆ. ವೈದ್ಯಕೀಯ ಲೋಕದಲ್ಲಿ ಪ್ರೈಮರಿ ಅಮೀಬಿಕ್ ಮೆನಿಂಗೋ ಎನ್ಸೆಫಾಲಿಟಿಸ್ ಅಂತ ಕರೆಯಲಾಗುವ ಈ ಸೋಂಕು ತಗುಲಿದ 1 ರಿಂದ 12 ದಿನಗಳ ಒಳಗಾಗಿ ರೋಗದ ಲಕ್ಷಣಗಳು ಅತಿ ಭೀಕರವಾಗಿ ಹೊರಬರುತ್ತೆ. ಅಂದರೆ ಆರಂಭದಲ್ಲಿ ಅತೀವ ತಲೆನೋವು, ಜ್ವರ, ವಾಂತಿ ಮತ್ತು ಕುತ್ತಿಗೆ ಬಿಗಿತ ಕಾಣಿಸ್ಕೊಂಡ್ರೆ ರೋಗ ಉಲ್ಬಣಗೊಂಡಂತೆಲ್ಲ ಮನುಷ್ಯ ತಾನೇನು ಮಾಡ್ತಿದ್ದೇನೆ ಅನ್ನುವಂಥ ಗೊಂದಲಕ್ಕೆ ಒಳಗಾಗ್ತಾನೆ. ಜೊತೆಗೆ ದೇಹದ ಸಮತೋಲನ ತಪ್ಪುತ್ತೆ, ಮಾತು ತೊದಲುತ್ತದೆ ಹಾಗೂ ಫಿಟ್ಸ್ ಬಂದು ರೋಗಿ ಕೋಮಾಗೂ ಜಾರಬಹುದು. ಇದು ಅತ್ಯಂತ ಅಪರೂಪದ ಕಾಯಿಲೆಯಾದರೂ ಒಮ್ಮೆ ಬಂದರೆ ಬದುಕುಳಿಯೋ ಸಾಧ್ಯತೆ ತೀರಾ ಕಡಿಮೆ ಇರುವಷ್ಟು ಪ್ರಾಣಾಂತಿಕವಾಗಿದೆ. ಹಾಗಾಗಿ ಕಲುಷಿತ ಕೆರೆ, ಕಾಲುವೆಗಳಿಗೆ ಇಳಿಯೋದನ್ನು ಸಂಪೂರ್ಣ ನಿಲ್ಲಿಸೋದು ಮತ್ತು ಅನಿವಾರ್ಯವಾದರೆ ಮೂಗಿಗೆ ನೀರು ಹೋಗದಂತೆ ತಡೆಯುವ ನೋಸ್ ಕ್ಲಿಪ್ ಬಳಸೋದು ಒಂದೇ ನಮ್ಮನ್ನು ಬದುಕಿಸುವ ದಾರಿಯಾಗಿದೆ.